ಅವತ್ತು ಇಲ್ಲಿ ಇದಾಗಿತ್ತಲ್ಲ ಒಂಥರ ಇದಂಗೆ ಅವಳೆ ಕಚ್ಬಿಟ್ಟಿದ್ದು. ಚೆನ್ನಾಗಿದ್ದಳ ನೆನ್ನೆ ಮೀಟ್ ಆಗಿದ್ದು. ನಿಮ್ಗೆ ಟೇಸ್ಟೇ ಇಲ್ವಲ್ಲ. ನೀವು ನೋಡಕ್ಕೆ ಚೆನ್ನಾಗಿದ್ದೀರಾ ಅಚ್ಚು. ನಿಮ್ಗೆ ಸೀರಿಯಸ್ ಆಗಿ ನಿಮ್ಗೆ ಇಷ್ಟೊಂದು ಟೇಸ್ಟ್ ಕಮ್ಮಿ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಅಣ್ಣ ಪಂಚ್ ಡೈಲಾಗ್ ನೋಡ ಹಂಗೆ ಪಂಚ್ ಹೊಡೆದಂಗೆ ಹೊಡಿತಾನೆ. ಗೈಸ್, ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತು ನಮ್ಮ ಅಮ್ಮಂಗೆ ನಮ್ಮ ಫ್ಯಾಮಿಲಿಗಳಿಗೆ ನಂಗೊಂದು ಗರ್ಲ್ ಫ್ರೆಂಡ್ ಅವಳೆ ಅಂತ ಅಂದ್ಬಿಟ್ಟು ಪ್ರ್ಯಾಂಕ್ ಮಾಡೋ ದಿವಸ ಬ್ಲಾಗು ಮುಂಚೆನೇ ಮಾಡ್ಕೊಂಡಿದ್ದೆ. ಈ ಥರ ಪ್ರ್ಯಾಂಕ್ ಮಾಡ್ತವನೆ ಅಂತ ಅಂದ್ಬಿಟ್ಟು ಹಳೆ ಕ್ಲಿಪ್ಸ್ಗಳೆಲ್ಲನೂ ಇಲ್ಲಿ ಹಾಕ್ತೀನಿ. ಪ್ರ್ಯಾಂಕ್ ಮಾಡೋಕ್ಕೆ ಯಾವ್ಯಾವ ಥರ ಪ್ರಿಪ್ರೇಷನ್ ಮಾಡಿದ್ವಿ, ಯಾವ್ಯಾವ ಥರ ಮಾತಾಡೋ ಅಂತ ಹೇಳ್ಕೊಟ್ಟಿದ್ದೆ, ಮತ್ತು ಎಡಿಟರ್ಗೆ ಹೆಂಗೆ ಫೋಟೋ ಕಳಿಸಿದ್ವಿ, ಅವ್ನು ಯಾವ ಥರ ಎಡಿಟ್ ಮಾಡಿ ಕಳಿಸೋನೆ ಎಲ್ಲ ಈ ವ್ಲಾಗಲ್ಲಿ ಇರುತ್ತೆ. ನೋಡಿ, ನೋಡ್ಕೊಂಬನ್ನಿ. ನಮ್ಮ ಅಮ್ಮಂಗೆ ಇನ್ನೊಂದು ಹುಡುಗಿ ಫೋಟೋ ತೋರಿಸ್ತೀನಿ. ಆ ಹುಡುಗಿ ಫೋಟೋ ಎವ್ರಿ ರಿಯಲಿಸ್ಟಿಕ್ ಆಗುತ್ತೆ ಅಂತಂದರೆ ಅದನ್ನು ನಮ್ಮ ಎಡಿಟರ್ಗೆ ಕಳಿಸ್ತಿರೋದು. ಇದು ನೋಡಿದ್ರೆ ಇನ್ನೂ ನಂಬ್ಕೋದು ನಮ್ಮನ್ನು ತಿರುಗಿ ಇನ್ನೊಂದ್ಸತಿ ಸಣ್ಣದಾಗಿ ಮಾಡ್ಬಿಟ್ಟು ಕಳಿಸ್ತೀರಿ. ಇಲ್ಲಿ ನೋಡಿ ಗೈಸ್, ಇದು ಎಷ್ಟು ರಿಯಲ್ ಆಗಿದೆ ಅಂತ. ನಮ್ಮ ಹೆಣ್ಣು ಚೆನ್ನಾಗಿದ್ದಾಳ. ಚೆನ್ನಾಗಿದ್ದಾಳ. ನೆನ್ನೆ ಮೀಟ್ ಆಗಿದ್ದು. ಇಷ್ಟು ದಿವಸ ಎಲ್ಲಿ ಇದ್ದೆ, ಎಲ್ಲಿಂದ ಬಂದೆ. ಚೆನ್ನಾಗಿದೆ ಹೇಳಮ್ಮ. ಯಾಕಮ್ಮ ಇಸ್ಕೋಪವೇಕೆ ಚಿನ್ನು ನನ್ನ ಮೇಲೆ ನಿನಗೆ? ಕೋಪ ಯಾಕೆ? ತೋರ್ಸ್ಕ ನಾಟ್ಕಡೆ ನೀನು ಬದೇ ಒಂದ್ ಇತ್ತು ಮುಂದೆ ಒಂದ್ಸತಿ ಚಂದ 2 ಸತಿ ಚಂದ. ಪ್ರ್ಯಾಂಕ್ ಕಣಿರಮ್ಮ, ಅದು ಎ ಫೋಟೋ, ರಿಯಲ್ ಫೋಟೋ ಅಲ್ಲ ಅದು. ಅದನ್ನೇ ಹೇಳ್ತಾ ಇರೋದು. ಪ್ರ್ಯಾಂಕು ಹೊಡಿ ಎಡಿಟೆಡ್ ಫೋಟೋ ಅದು. ಆ ಥರದ ಹುಡುಗಿ ಭೂಮಿ ಮೇಲೆ ಎಲ್ಲೂ ಇಲ್ಲ. ಎಡಿಟೆಡ್ ಫೋಟೋ ಅದು. ಪ್ರ್ಯಾಂಕು ಇಷ್ಟು ಮಾಡಿದ್ದು. ಅರ್ಥ ಆಯ್ತಾ? ಹಾಂ, ಪ್ರ್ಯಾಂಕು ಯಾವ ಹುಡುಗಿನಿಲ್ಲ, ಏನು ಗರ್ಲ್ ಫ್ರೆಂಡು ಇಲ್ಲ, ಏನೂ ಇಲ್ಲ. ಈಗ ಎಲ್ಗೋಯ್ತಿದೆ? ಕಾಲೇಜ್ಗೆ ಹೋಯ್ತವನೆ. ಯಾರಿಗೆ ಫೋನ್ ಮಾಡ್ತಿದ್ದೀರ ಮತ್ತೆ? ವಿಜಿಗೆ. ಏಕ ಬಲ್ಲ ನೀನು ಅಂತ. ಕಾಲೇಜ್ಗೆಲ್ಲ ಕಾಲೇಜ್ಗೆ. ಗೈಸ್, ಇವಾಗ ಬನ್ನಿ. ಪ್ರ್ಯಾಂಕ್ ಅಂತ ನಮ್ಮ ಅಮ್ಮಂಗೆ ಹೇಳಾಯ್ತು, ರಿವೀಲ್ ಮಾಡಾಯಿತು. ನೆಕ್ಸ್ಟು ನಮ್ಮ ಅತ್ತೆಗೆ ಹೇಳೋದು, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ. ಪ್ರ್ಯಾಂಕ್ ಅಂತ ಹೇಳೋದ್ಮೇಲೆ ಅವ್ರ ರಿಯಾಕ್ಷನ್ಗಳು ಹೆಂಗಿರ್ತದೆ ಅಂತ ಅಂದ್ಬಿಟ್ಟು ನೋಡ್ಕೊಂಬನ್ನಿ. ನಮ್ಮ ದೊಡ್ಡಪ್ಪಂಗೆ ಹೇಳೇ ಇಲ್ಲ ಪ್ರ್ಯಾಂಕ್ ಅಂತ. ಅವ್ರಿಗೆ ಹೇಳ್ಬೇಕು. ದೊಡ್ಡವ, ನಮ್ಮ ಹುಡುಗಿ ಚೆನ್ನಾಗಳ? ದಿನ ನಾಟಕ ಆಡ್ಬಿಡ, ದಿನಕ್ಕೊಂದೊಂದು ಹುಡುಗಿ ಹೋಗು. ನೀನ್ ಯಾಕಬ್ಬ ಈ ತರ ಮಾಡ್ದೆ? ಯಾಕೆಲ್ಲ ಮಾಡ್ಬಾರ್ದು. ಹುಡುಗಿ ಚೆನ್ನಾಗಿಲ್ಲ. ಹುಡುಗಿರ್ ಬಗ್ಗೆ ನೀನು ಹುಡುಗಿ ಇಷ್ಟಪಡ್ತಾನೆ, ಮದುವಾಯ್ತಾನೆ ಅಂತ ಎಲ್ಲ ಹಾಕ್ಬೇಡ. ಬೇರೆದ್ ಏನಾರ ಹಾಕೋ. ಹುಡುಗಿರ್ ಬಗ್ಗೆ ವಿಡಿಯೋ ಮಾಡಾಕ್ತಾರ. ಹಿಂಗ ದಿನಕ್ಕೊಂದೊಂದು ಹುಡುಗಿರ ನಿನ್ಗೆ ಹುಡುಗಿರಲ್ಲ, ಇದೆ ಒಂದೇ ಹುಡುಗಿ. ನಿಜವಾಗ್ಲೂ ಸುಳ್ಳು, 100 ಸುಳ್ಳು. ಹೋಗು. ಸರಿ, ಪ್ರ್ಯಾಂಕ್ ನೀವು 100 ಸುಳ್ಳೆ. ನಮ್ ದೊಡ್ಡಪ್ಪ ಇಲ್ಲೇ ಪ್ರ್ಯಾಂಕ್ ಕಂಡು ನೋಡುವ. ಜ್ಞಾನವಿಗೆ ತೋರಿಸಿದ್ರಿ. ಜ್ಞಾನವಿಗೆ ರಿಯಾಕ್ಷನ್ ನೋಡುವ. ಯಾರವಾಗ್ಲೇ ನಿಮ್ಮ ಚಿಕ್ಕಮ್ಮನ ತೋರಿಸ್ತೀನಿ ಬರಬೋದವಿ. ಜ್ಞಾನವಿಲಿ ನಿಮ್ಮ ಚಿಕ್ಕಮ್ಮ ಹೆಂಗೋರ್ರೆ? ಚೆನ್ನಾಗವ್ರ? ನಮ್ಮ ಹುಡುಗಿ ಚೆನ್ನಾಗೋಳ ಹೇಳು. ಚೆನ್ನಾಗೋಳು ಚೆನ್ನಾಗೋಳ ಮಗಳ ಚೆನ್ನಾಗೋಳು ಹೇಳ. ಅದಕ್ಕೆ ನಮ್ಮ ಹುಡುಗಿ ಚೆನ್ನಾಗೋಳ. ಚಿಕ್ಕಮ್ಮನ ಜೊತೆ ಮಾತಾಡ್ತೀಯಾ? ಮಾತಾಡ್ತೀಯ? ಅವಳು ಇಲ್ಲಿಗೆ ಬಂದ್ರೆ ಮಾತಾಡ್ತೀನಿ, ಇಲ್ಲ ಅಂದ್ರೆ ಫೋನಲ್ಲಿ ಮಾತಾಡಲ್ಲ. ಯಾಕೆ ಮಾತಾಡಲ್ಲ ಫೋನಲ್ಲಿ? ಹೇಳು. ಏನು ಗೊತ್ತಾ, ನಮ್ಮ ಅಮ್ಮನ ಹತ್ರ ನಾರ್ಮಲ್ ಆಗಿ ನಾನು ನಿಮ್ಮ ಮಗನ ಲವ್ ಮಾಡ್ತಿದ್ದೀನಿ, ನಾವು BGS ಅಲ್ಲಿ ಫ್ರೆಂಡ್ಸು, ಓಕೆನಾ? BGS ಇಂದನೂ ಫ್ರೆಂಡ್ಸ್ ಆಗಿದ್ದೋ. ಇವಾಗ ಒಂದು 6 ತಿಂಗಳಿಂದ ಕಮಿಟ್ ಆಗಿದ್ದೋ, ಓಕೆನಾ? ಇವಾಗ ಯಾವ ಊರಲ್ಲಿ ಅಂದರೆ ಎಲ್ಲಿ ಸ್ಟಡಿ ಮಾಡ್ತಿರೋದು ಅಂದರೆ ಬೆಂಗಳೂರು ಅಂತೇಳಿ, ಓಕೆನಾ? ಏನು ಸ್ಟಡಿ ಮಾಡ್ತಿರೋದು ಅಂದರೆ ಏನು ಹೇಳ್ತೀರಾ? ಮೆಡಿಕಲ್ ಅಂತೇಳಿ, ಡಾಕ್ಟ್ರು ಅಂತೇಳಿ, ಓಕೆನಾ? ಡಾಕ್ಟ್ರ್ ಅಂತ ಹೇಳಿ ಏನಾಗಲ್ಲ. ಗೈಸ್, ಇಲ್ಲಿ ನೋಡಿ, ಸಪೋರ್ಟ್ ಮಾಡಿ ಅಂದರೆ ನನ್ಗೆ ಹೇಳ್ಕೊಟ್ಟಂಗೆ ಹೇಳಲ್ಲ ಅಂತ. ನರ್ಸಿಂಗ್ ಬೇಡ, ಡಾಕ್ಟ್ರ್ ಹೇಳಿ, ಸ್ವಲ್ಪ ದೊಡ್ಡದಾಗಿ ಇರಲಿ, ಓಕೆನಾ? ಡಾಕ್ಟ್ರ್ ಓದ್ತಿರೋದು ಅಂತೇಳಿ. ನಮ್ಮ ಅಮ್ಮ ಏನಾದ್ರು ರಾಂಗ್ ಆಗಿ ಮಾತಾಡಿದ್ರೆ ನೀವು ರಾಂಗ್ ಆಗಿ ಮಾತಾಡಿ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅತ್ತೆ ಅಂತಾನೆ ಕರೀರಿ ಪ್ರೀತಿಯಿಂದ, ಓಕೆನಾ? ಇದು ಜಸ್ಟ್ ಕಂಟೆಂಟ್ಗೆ ಅಷ್ಟೇ, ಏನು ಅನ್ಕೋಬೇಡಿ, ಓಕೆನಾ? ಯಶು ಅವರೇ, ಯಶಸ್ವಿನಿ,
ಪ್ಲೀಸ್ ಡೂ ಸಮಥಿಂಗ್, ಓಕೆನಾ? ನಿಮ್ಮ ಮೇಲೆ ನಿಂತೈತೆ ಪ್ರ್ಯಾಂಕ್ ಎಲ್ಲ. ನೀವು ಹೆಂಗೆ ಸಪೋರ್ಟ್ ಮಾಡ್ತೀರ ಅದ್ರ ಮೇಲೆ ಪ್ರ್ಯಾಂಕ್ ಹೋಯ್ತದೆ. ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಸೊ ಡು ಕೀಪ್ ಏನಾದರೂ ಗಿವ್ ಯುವರ್ ಬೆಸ್ಟ್, ಓಕೆನಾ? ನೀಟಾಗಿ ಪ್ರ್ಯಾಂಕ್ ಮಾಡಿ ನಮ್ಮಮ್ಮ ನಂಬೋ ಥರ, ಓಕೆನಾ? ಗೈಸ್ ಬನ್ನಿ ಇವಾಗ ಹಟ್ಟಿಗೆ ಹೋಗಿ ನಮ್ಮಮ್ಮಗೆ ಹೇಳುವ ಸ್ವಲ್ಪ ಪಕ್ಕ ಅಂತ ಅದೇ, ಆದರೂ ಹೇಳ್ತೀನಿ ಧೈರ್ಯ ಮಾಡಿ. ಪ್ರ್ಯಾಂಕ್ ಅಲ್ವಾ, ಎಂತಕ್ಕೆ ಭಯ ಅಂತ. ಗೈಸ್ ನಮ್ಮ ತಮ್ಮನೇಲಿ ಎಡಿಟರ್ಗೆ ಈ ಫೋಟೋ ಕಳಿಸಿದ್ದು ನಾನು. ಅವ್ರು ಯಾವ ರೇಂಜಿಗೆ ಎಡಿಟ್ ಮಾಡೋರೆ ಅಂತ ತೋರಿಸ್ತೀನಿ ರೀ ನಿಮ್ಗೆ, ಎಷ್ಟು ನ್ಯಾಚುರಲ್ ಆಗೈತೆ ಅಂದರೆ. ಇಲ್ಲಿ ನೋಡಿ, ಈ ಫೋಟೋ ಕಳಿಸಿದೆ, ಜೊತೆಗೆ ಇದೊಂದು ಫೋಟೋ ಕಳಿಸಿದ್ವಿ, ಓಕೆನಾ? ಇದಕ್ಕೆ ಯಾವ ಥರ ಮಾಡೋರು ಅಂದರೆ ನೋಡಿ, ರಿಯಲಿಸ್ಟಿಕ್, ಫುಲ್ ರಿಯಲ್ ಅನ್ಕೊಳ್ರಿ. ಸಕ್ಕತ್ತಾಗಿ ಬಂದೈತೆ. ನಮ್ಮಮ್ಮ ನಂಬುತ್ತೆ. ಇನ್ನೊಂದು ಫೋಟೋ ತೋರಿಸ್ತೀನಿ ರೀ, ಇಲ್ಲಿ ನೋಡಿ, ಇದು ರಿಯಲ್ ಆಗೈತೆ. ಬಟ್ ಆದರೆ ಈ ಫೋಟೋ ತೋರಿಸ್ಬಿಟ್ಟು ಪ್ರ್ಯಾಂಕ್ ಮಾಡ್ತೀನಿ. ದಿಸ್ ಈಸ್ ಮೈ ಗರ್ಲ್ ಫ್ರೆಂಡ್ ತಲೆ. ನಮ್ಮಮ್ಮಂಗೆ ನಾನೊಂದು ಹುಡುಗಿನ ಲವ್ ಮಾಡ್ತವನಿ ಅಂತ ಪ್ರ್ಯಾಂಕ್ ಮಾಡ್ತವನಿ, ಓಕೆನಾ ತಲೆ? ನಮ್ಮಮ್ಮಂಗೆ ಹೇಳೋಕೆ ಹೋಗ್ಬಾರ್ದು, ಅರ್ಥ ಆಯ್ತಾ? ಆಂಟಿ ಲವ್ ಮಾಡ್ತಿದ್ದಾನ, ಸ್ವಲ್ಪ ನೀನು ಎಕ್ಸ್ಪ್ರೆಷನ್ಗಳು ಕೊಡು, ಓಕೆನಾ? ನೀಟಾಗಿ ಮೇಂಟೈನ್ ಮಾಡು, ಓಕೆನಾ? ಮಾತಲ್ಲ. ಮತ್ತೆ ಗೈಸ್, ಅಲ್ಲಿ ಫೋನಲ್ಲಿ ಮಾತಾಡಿರೋ ಹುಡುಗಿ ಫೇಸ್ನ ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಯಾವತ್ತು ರಿವೀಲ್ ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ. ವಿಡಿಯೋ ಫುಲ್ ನೋಡ್ತಾ ಇರಿ. ಯಾವುದೋ ಒಂದು ಕಡೆ ರಿವೀಲ್ ಮಾಡಿರ್ತೀನಿ. ನೀನೇ ಯಾವ ಹುಡುಗಿನೂ ಇಲ್ಲ, ಪ್ರ್ಯಾಂಕು ಇದು. ನಂಬ್ಕೊಂಡಿಯ ನೀನು ಮುಂಚೆ? ನಂಗೂ ಗೊತ್ತು ನಿನ್ನ ನಾಟಕ ಅಂತ. ಎಷ್ಟು ಜನ ಪ್ರೀತಿಸ್ತಾರೆ ನೀನು? ನಾನು ಎಷ್ಟು ಜನ ಪ್ರೀತಿಸ್ತತೆ ಅಲ್ಲ, ಹೇಳು ಚೆನ್ನಾಗಿದ್ದ. ಇದು ಪ್ರ್ಯಾಂಕು, ಇದು ಏನೋ ಅನ್ಸ್ತು, ಪ್ರ್ಯಾಂಕ್ ಆದತೆ. ನಿಜ ಅಂತ ನಂಬ್ಕೊಂಡ್ಯ? ಆಡ್ತಿದ್ ನಾಟಕ ಅಂತ. ನಿಜ ಅಂತ ನಂಬ್ಕೊಂಡೆ ಶಿಷ್ಯ? ನಿಜ ಅಂತ ನಂಬಿರ್ಲಿಲ್ಲ. ನಿಜ ನಂಬಿರ್ಲಿಲ್ಲ. ನೀ ಪ್ರೀತಿಸ್ತಾ ಇರೋದು ನಂಗೆ ಗೊತ್ತು. ಯಾರನ್ನ ನೋಡಿ ಬುದ್ಧಿ ಕಲಿಬೇಕು? ನೋಡಿ ಇವನ್ ನೋಡ ಯಾರು ಪ್ರೀತಿಸಿದ್ದು ನಿನ್ನಂಗ ಕರ್ಗಾವಳು ಇನ್ನು ಬೆಳ್ಳಗಿರೋಳು ಬೇಕು. ಈ ಬೆಳ್ಳಗಿರೋಳನ್ನ ಮದುವೆ ಆಗೋದು, ಈ ಕರ್ಗಿರೋಳನ್ನ ಸುಮ್ಮನೆ ಸೆಟಪ್ ಇದು. ಚಡ್ಡಿ ನಿಜ ನಂಬಿರ್ನಿಲ್ವಾ? ಯಾಕ ನೀನ್ ನಂಬ್ಕಣ ಡರ್ಲಿಂಗ್? ನೀನ್ ನಂಬಿದ? ನೀನ್ ನಂಬಿರ್ಲಿಲ್ವಾ? ಮುದ್ಕಿ ಏನ್ ನೋಡ್ತೀಯ ಗೊತ್ತಾ ನೀನು? ಗೈಸ್ ಪ್ರ್ಯಾಂಕ್ ಅಂತ ಫಸ್ಟ್ ನಮ್ಮ ಅತ್ತೆಗೆ ರಿವೀಲ್ ಮಾಡಿ, ನೆಕ್ಸ್ಟ್ ನಮ್ಮ ದೊಡ್ಡಪ್ಪಂಗೆ, ನಮ್ಮ ಅಪ್ಪ ಅಮ್ಮಂಗೆ ನಾಳೆ ರಿವೀಲ್ ಮಾಡ್ತೀನಿ. ತಲೆಗೆ ಒಬ್ಬಂಗೆ ಹೇಳ್ಕೊ ಹೋಗಿದ್ ಕಣಕ ನಾನು ಹಿಂಗ್ ಪ್ರ್ಯಾಂಕ್ ಮಾಡ್ತಾವನಿ ಅಂತ ಅನ್ಬಿಟ್ಟು. ಏನೋ ಮಾತಾಡಕ್ಕೆ ಬಿಡ್ಲಿಲ್ಲ ಇಲ್ಲಿ. ಸರಿ ಮಾತಾಡ್ತೀನಿ. ಇನ್ನೂ ನಿನ್ ಕಾಂಟ್ಯಾಕ್ಟ್ ನಂಬರ್ ಕೊಡೋಕಿ, ನಾನು ನೀನು ಸಪ್ರೇಟ್ ಆಗಿ ಮಾತಾಡೋಣ. ಪರವಾಗಿಲ್ಲ, ಹೇಳಿ, ಅವನೇನೋ ವ್ಲಾಗ್ ಮಾಡ್ಕೊತಾನಂತೆ. ಪಾಪ ಯಾಕೆ ನಿಮ್ಮ ಹುಡುಗನ ಕಂಟೆಂಟ್ ಮಿಸ್ ಮಾಡ್ತೀರಾ ನೀವು? ನಮ್ಮ ಹುಡುಗನಿಗೋಸ್ಕರನೇ ಮಾತಾಡ್ತಿರೋದು, ಕಂಟೆಂಟ್ ಏನ ಅಲ್ಲ, ಕೇಳಿಸ್ಲಿಲ್ಲ ನೀವು ಹೇಳಿದ್ದು. ಕೇಳಿಸ್ಲಿ. ನಮ್ಮ ಹುಡುಗಂಗೋಸ್ಕರನೇ ಇವಾಗ ಮಾತಾಡ್ತಿರೋದು, ಕಂಟೆಂಟ್ ಮಾಡ್ತೀನಿ ಅಂದ, ಅದಕ್ಕೆನ ಅದನ್ನೇ ನಾನು ಹೇಳಿದ್ದು. ಅದಕ್ಕೆ ಕಂಟೆಂಟ್ ಯಾಕೆ ಮಿಸ್ ಮಾಡ್ತೀರಾ, ಇಲ್ಲೇ ಮಾತಾಡಿ ಅಂತ. ಇವಾಗ್ಲೂ ಮಾತಾಡ್ತೀನಪ್ಪಿ, ನೀನ್ ಇವಾಗ ಮಾತಾಡಕ್ಕೆ ಬಿಡ್ತಿಲ್ಲ ಅದಲ್ಲ, ಇನ್ನೂ ಮಾತಾಡ್ಬೇಕಂದ್ರೆ ಹೇಳಿದ್ದು. ಅದೇ ಇನ್ನೂ ಮಾತಾಡ್ಬೇಕಾದ್ರೆ ಇಲ್ಲೇ ಮಾತಾಡಿ ಅದನ್ನು. ಆಯ್ತು ಅಪ್ಪಿ, ಆಯ್ತು. ಅದೇ ಮತ್ತೆ ಶರತ್, ನೀವು ಎಲ್ಲಿ ಮೀಟ್ ಮಾಡಿದ್ದು? ಅದೆಲ್ಲ ಪರ್ಸನಲ್. ಮದ್ವೆ ಆದ್ಮೇಲೆ ಒಂದು ವ್ಲಾಗ್ ಮಾಡಾಕ್ತಿವಿ, ಅಲ್ಲಿ ತನಕ ವೇಟ್ ಮಾಡಿ. ಅದೊಂದು ವ್ಲಾಗ್ ಕಂಟೆಂಟ್, ಅದೊಂದು ಕಂಟೆಂಟ್ ಮಿಸ್ ಮಾಡ್ಕೋಬೇಡಿ. ಗುಡ್ ಐಡಿಯಾ, ಒಳ್ಳೆ ಐಡಿಯಾ, ಸೂಪರ್ ಐಡಿಯಾ. ಇದೇ ತರ ಬೇಕಾಗಿರೋದು ಅವನಿಗೂ, ನಿಂತ ಹುಡುಗಿನೇ ಬೇಕಾಗಿರೋದು. ಕರೆಕ್ಟ್ ಆಗಿ ಸಿಕ್ಕಿದೀನಾ? ಕರೆಕ್ಟ್, ಪಕ್ಕ ಸಿಕ್ಕಿದ್ದೀರಾ, ಮಿಸ್ಸೇ ಇಲ್ಲ. ನಿಮಗೆ ಒಪ್ಕೆನಾ? ನನ್ಗೆ ಒಪ್ಕೆ ಅಪ್ಪ. ಅವನು ನಿಮ್ಮನ್ ಕರ್ಕೊಂಡ್ರು ಒಪ್ಕೆ, ಇನ್ನೊಂದು ಹುಡುಗಿ ಕರ್ಕೊಂಡ್ ಇವಳೇ ನಮ್ಮ ಹುಡುಗಿ ಅಂದ್ರು ಒಪ್ಕೆ. ಹಂಗೆಲ್ಲ ಮಾಡ್ಬಾರ್ದು ಒಪ್ಪಿ. ಇರೋ ಒಂದ್ ನಿಮಿಷ, ಅದೇನು ಏನ್ ನೀವ್ ಹೇಳಿದ್ ಕೇಳಿ, ಏನೇನ್ ಹೇಳಿ. ನಾನ್ ಬಂದ್ರೆ ಮಾತ್ರ ಒಪ್ಕೋ, ಬೇರೆಯವ್ರು ಬಂದ್ರೆ ಒಪ್ಕೋಬೇಡ. ಒಂದ್ ನಿಮಿಷ ಇರಿ. ಓ ಅಂತ ನಾನು ಇದನ್ನ ಕೇಳ್ಬೇಕು ಅನ್ಕೊಂಡೆ. ಅವ್ನ್ ಫೋಟೋ ತೋರ್ಸ ತಕ್ಷಣ ನಾನು ಕೇಳ್ದೆ, ನಿಮ್ಗೆ ಟೇಸ್ಟೇ ಇಲ್ವಲ್ಲ? ನೀವು ನೋಡಕ್ ಅಷ್ಟು ಚೆನ್ನಾಗಿದ್ದೀರಾ ಅಚ್ಚು. ನಿಮ್ಗೆ ಸೀರಿಯಸ್ ಆಗಿ ನಿಮ್ಗೆ ಇಷ್ಟೊಂದು ಟೇಸ್ಟ್ ಕಮ್ಮಿ ಅಂತ ಅನ್ಕೊಂಡಿರ್ಲಿಲ್ಲ. ನನ್ ಟೇಸ್ಟ್ ಸಖತ್ತಾಗಿ ಐತೆ. ಏನೋ ಶರತ್ ಟೇಸ್ಟ್ ಸೂಪರ್ ಆಗೈತೆ, ಆದ್ರೆ ನಿಮ್ಗೆ ಟೇಸ್ಟ್ ಇಲ್ಲ. ನಾನು ಏನೋ ತೋರ್ಸ ತಕ್ಷಣ ಒಳ್ಳೆ ಟೇಸ್ಟ್ ಇರುತ್ತೆ ಅನ್ಕೊಂಡೆ, ಬಟ್ ಅವ್ನ ಫೋಟೋ ತೋರ್ಸ ತಕ್ಷಣ ಅನ್ಕೊಬಿಟ್ಟೆ ಹುಡುಗಿಗೆ ಟೇಸ್ಟ್ ಇಲ್ವಲ್ಲ ಅಂತ. ನೀವ್ ಈ ತರ ಎಲ್ಲ ನಮ್ಮ ಹುಡುಗನ್ನ ಕೀಳಾಗಿ ಮಾತಾಡ್ಬಾರ್ದು. ಅದ್ರ ಕೀಳಾಗಿ ಏನೈತೆ ಅದ್ರಲ್ಲಿ? ಚೆನ್ನಾಗಿಲ್ಲ, ಚೆನ್ನಾಗಿರೋದಕ್ಕೂ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳ್ತಿರಲ್ಲ ನೀವು. ಅಯ್ಯೋ, ನಿಮ್ ಹುಡ್ಗನ್ ಟೇಸ್ಟ್ ಚೆನ್ನಾಗೈತೆ, ಆದ್ರೆ ನಿಮ್ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರೋದು. ಹಂಗ ನನ್ ಟೇಸ್ಟ್ ಸಖತ್ತಾಗಿ ಇದೆ, ನಮ್ ಹುಡ್ಗ ಏನ್ ಚೆನ್ನಾಗಿಲ್ವಾ? ಅಂದ ಇಲ್ವಾ? ಚಂದ ಇಲ್ವಾ? ಕಡಕ್ ಆಗಿಲ್ವಾ? ಇಲ್ಲ ಕಲರ್ ಆಗಿಲ್ವಾ? ಕಲರೇ ಇಲ್ಲ, ಸ್ವಲ್ಪ ಬ್ಲಾಕ್ ಅಷ್ಟೇ. ವೈಟ್ ಮಾಡೋಣ ಬಿಡಿ, ಟ್ಯಾನ್ ಆಗ್ಬಿಟ್ಟಿದ್ದಾನೆ, ಟ್ಯಾನ್ ರಿಮೂವ್ ಮಾಡಿಸ್ತೀನಿ.
ಮತ್ತೆ ಏನ್ ಸಮಾಚಾರ? ನೀವ್ ಹೇಳ್ಬೇಕು ಅಪ್ಪಿ, ಚೆನ್ನಾಗಿದ್ದೀರಾ? ಯಶು ಅವರೇ ಓ, ನಾವು super ಥ್ಯಾಂಕ್ ಯು ಫಾರ್ ದ ಪ್ರ್ಯಾಂಕ್ ಸಪೋರ್ಟ್. ಇದು ಪ್ರ್ಯಾಂಕು, ಅದು ಫೋಟೋ ಒರಿಜಿನಲ್ ಅಲ್ಲ, ಫೋಟೋ ಇಲ್ಲಿ ನೋಡಿರಿ. ಅಯ್ಯೋ ಗೊತ್ತಪ್ಪ, ನೀನ್ ತಲೆ ಅಲ್ಲ. ಫೋಟೋ ಯಾವ್ದು ಗೊತ್ತಾ ಹೇಳ ನಾನು. ನಾವೆಲ್ಲ ಬೆಂಗಳೂರಿಗೆ ಹೋಗಿದ್ವಿ ಗೊತ್ತಾ, ಇದು ಗೃಹ ಪ್ರವೇಶಕ್ಕೆ ಹೋಗಿದ್ದಾಗ ಫೋಟೋಸ್ ತೆಗ್ಸಿದ್ವಿ ಗೊತ್ತಾ. ಅಲ್ಲ, ಈ ಫೋಟೋ ರಿಯಲ್ ಅಂತ ನಂಬ್ಕೊಂಡೆ ಇಲ್ವಾ ನೀನು? ಅದೇ ಹೇಳು, ರಿಯಲ್ ಅಂತ ನಂಬ್ಕೊಂಡೆ ಇಲ್ವಾ? ಎಷ್ಟು ರಿಯಲ್ ಆಗದೆ, ನಂಬ್ಕೊಂಡೆ ಇಲ್ವಾ? ನಮ್ ಕಡೆ ಇಲ್ಲ, ನಂಗೆ ಗೊತ್ತು ಎಲ್ಲ ಫೋಟೋಸ್ ಅಂತ. ನಿಜ ನಂಬ್ಕೊಂಡು ಮತ್ತೆ ಮುಂಚೆನೇ ಹೇಳುವೆ ನೀನು. ಸುಮ್ಮನೆ ವಿಡಿಯೋ ಸ್ವಲ್ಪ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಆಕ್ಟ್ ಮಾಡಿದ್ದ. ಅದಕ್ಕೆ ಇಷ್ಟು ಜೋಶಾಗಿದ್ದಿದ್ದು ನಾನು ವಿಡಿಯೋಗೋಸ್ಕರನೇ. ಆದ್ರೂ ಸಕ್ಕತ್ತಾಗಿ ಬಂದೈತಲ್ಲ ಈ ಫೋಟೋ. ಈ ಫೋಟೋ ಅವನು ಎಡಿಟರು ಇಲ್ಲಿ ಹಿಂಗ್ ತಗೊಂಡು ಇವತ್ತೇ ತಗೊಂಡಿದ್ಲು. ಸಲ್ಟ್ ಎಲ್ಲಾರ ಕಂಡಿಡ್ಬೋದಿತ್ತು ನೀನು. ನಾ ಕಪ್ ಸೀಟ್ ಟೀ ಶರ್ಟ್ ಹಾಕತೀನಿ ಅಂದೆ, ಅಲ್ಲಿ ಚೇಂಜ್ ಮಾಡೋದು ಏನು ಬೇಡ ಅಂತ ಅಂದ್ಬಿಟ್ಟು ಇದೇ ಹಾಕ ಬಂದೆ. ಇವಾಗ ತಗೊಂಡಿದ್ದು ಬರ್ಬೇಕಾದ್ರೆ ಹಿಂಗ್ ಮಾಡಿ ಸಕ್ಕದಾಗಿ ಕುಣ್ಸವನೆ ಅಲ್ಲ. 10 ವರ್ಷದ ಫೋಟೋದಲ್ಲಿ ನಾನು ಅವತ್ತೇ ಅಂದೆ ನಮ್ಮ ಅಮ್ಮಂಗೆ, ನಾವು ಗೃಹ ಪ್ರವೇಶಕ್ಕೆ ಹೋದಾಗ ತಗೊಂಡಿದ್ದು ಫೋಟೋ ಕಣಮ್ಮ ಅದು ಅಂತ. ಫೋಟೋ ಅಂತ ಮಾರ ಮೇರ ಬೇಟ ಸೂಪರ್. ಸ್ನಾನ ಎಷ್ಟು ದಿವಸಕ್ಕೆ ಮಾಡ್ತೀಯ? ಆಯ್ತು, ಎಷ್ಟು ವರ್ಷಕ್ಕೆ ಮಾಡಿಯ? ಒಂದಿನ ಮಾಡ್ತೀನಿ. ಅಲ್ಲ 3 ದಿವಸ ಆಯ್ತು ಮಗ ತೊಳ್ದಿ ಅಂತೀಯ. ಸ್ನಾನ ಮಾಡಿದಾಗಲೇ ಮುಖ ತೊಳೆದಿದ್ದು. ಏನ ನಿಮ್ ಫ್ಯಾಮಿಲಿ ಇಲ್ಲ ನಿಜ? ಅಲ್ಲೂ ಸ್ಟೀವಲ್ಲಿ ಅಲ್ಲೂ ಜಲ ಅಂದಿದ್ದು ಮುಖ ತೊಳೆ ಅಷ್ಟೇ. ನಿಜ ಮಾಡ್ಯಾ? ಏನಾಯ್ತು? ಏನು ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಉಚ್ತಾಳೆ. ಅವ್ರು ಆಡೋದೆಲ್ಲ ನಿಜ ಅನ್ಕೋಬಿಡಿ. ನಾವ್ ಡೈಲಿ ಉಜ್ದಾರೆ ನಮ್ಗೆ ಊಟನೇ ಸೇರಲ್ಲ. ನಾನು ವಾರ ಪೂರ್ತಿ ಎಲ್ಲ ಉಜ್ಜಲ್ಲ ಅವನು. ಅಂತರ್ಗೇನಮ್ಮ ಯಾಕೆ ಉಜ್ತೀನಿ? ನೀವು ಸಾಲ ಉಜ್ಜಲ್ಲ ಬಿಡು. ನಾ ಕರೆಕ್ಟ್ ಆಗಿ ಸ್ನಾನ ಒಂದ್ಸಲ ಮಾಡ್ತಾನೆ. ಬ್ಲಾಕಲ್ಲು ಚಪ್ಲಿ, ಅಯ್ಯೋ ದುಬಾಸಿ ಚಪ್ಲಿ, ನಾನು ಸಬಾರಿ ಸೂಟು ಸಕ್ಕದಾಗಿ ಮೆಸೇಜ್ ಆಯ್ತದ ಕಣೆ. ನೇಪಾಳ ಹೋಗಿ ಸಣ್ಣಾಗಿಲ್ಲ ಗುರು, ಮಾಮೂಲಿ ಮದ ಸೈಜ್ ಬರ್ತಾರ. ಅದ್ಯಾವ್ದು ಆನೆ ಇವತ್ತು ಆಗ ಕುಗ್ತಿತ್ತಲ್ಲ ಕಂಜನ್ ದುಬಾರ ಫುಲ್ ಸಣ್ಣ ಆಗ್ಬಿಡಿ. ಫುಲ್ ಸಣ್ಣ ಆಗಿದೆ ನಿಜವಲ್ಲ. ಜೀವನದಲ್ಲ ನಿನ್ನ ಸಣ್ಣಗಿರೋದು ನೋಡೇ ಇಲ್ಲ ನಂಗ್ಬಿಡು. ಸದ್ಯ ಸಣ್ಣ ಆಗೋಳಲ್ಲ, ಖುಷಿ ಪಡುಗುಳಿ. ಯಾರು ಹೇಳಪ್ಪ? ಯಶವಂತ ಯಶಸ್ವಿನಿ ಅಂತ. ಬೇಡ ಯಾಕೆ ಹಿಂಗಮ್ಮ ಗೌಡ್ರಿ ಅಂತ ಫೋನಲ್ಲಿ ನಾನು ಮುಟ್ಟಾಳು. ಬರೀ ನೀ ಆಣೆ ಮಾಡ್ಸೋದ್ರಲ್ಲಿ ಇರ್ತೀಯಲ್ಲ ನಿಂಗಮ್ಮ. ಹೇಳ ನಿಜ ನಂಬು ನಿಂಗಮ್ಮ. ಸುಳ್ಳ ನಿಜ ಸುಳ್ಳು ಚೇನು ನಿಜವಾಗ್ಲೂ ಮುಟ್ಟೆಲ್ಲ ಹೇಳಕ್ಕಾಗಲ್ಲ ನಿಂಗಮ್ಮ. ನೀನ್ ಏನ್ ನಿಂಗ ಅವತ್ತಿಲ್ಲಿ ಇದಾಗಿತ್ತಲ್ಲ ಒಂಥರ ಇದಂಗೆ ಅವಳೆ ಕಚ್ಬಿಟ್ಟಿದ್ದು. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ನಿಜ ನಿಂಗಮ್ಮ, ಸೀರಿಯಸ್ ಆಗಿ ಸೀರಿಯಸ್ ಆಗಿ ಸುಳ್ಳು ಸುಳ್ಳು ನಿಜ ನಿಂಗಮ್ಮ, ಸೀರಿಯಸ್ ಆಗಿ. ಸರಿ ಸುಮ್ಮನೆ ಪ್ರ್ಯಾಂಕ್ ಕಂಡ್ಬಿಡು. ಇದು ಒರಿಜಿನಲ್ ಫೋಟೋ ಅಲ್ಲ. ಇದು ನೋಡಿ, ಈ ಯಾವ ತರ ಇರೋ ಫೋಟೋನ ಯಾವ ತರ ಮಾಡೋದು ತೋರಿಸ್ತೀನಿ. ಇನ್ನೂ ಒಂದು ಹುಡುಗನ ಪಕ್ಕ ಮಾಡ್ಬೋದು. ನೋಡಿ ಇದು ನೋಡಿ ಹಿಂಗೆ ಅಲ್ವಾ ಇರೋದು. ರಿಯಲ್ ಫೋಟೋ ತೋರಿಸ್ತೀನಿ. ರಿಯಲ್ ಫೋಟೋ ನನ್ನ ಕಾರಲ್ಲಿ ಇದೆ. ಅಲ್ಲಿ ನಿಂಗೆ ಅದು ಕಂಡಿಡಿಯಕ ಸಲ್ಟು ಇವಾಗ ನೋಡು, ಈಗ ಕಂಡಿರೋ ಸಲ್ಟು ಇದು. ಈಗ ನಾನು ಬೆಳಗ್ಗೆ ಹೋಗಿ ಹಂಗೆ ಮಾಡ್ಕೊಂಡ್ ಬಂದಿರ್ತೀಯ. ಬೆಳಗ್ಗೆಯಿಂದ ಇದು ಬೆಳಗ್ಗೆ ಹಾಕಿರ್ತೀಯ ಅನ್ಸುತ್ತೆ. ಸುಮ್ನೆ ಈಗ ಪ್ರ್ಯಾಂಕು ಅಂತ ಹೇಳ್ಬಿಟ್ಟು ಆಮೇಲೆ ಉಟ್ಕೆ ಅವತ್ ಪ್ರ್ಯಾಂಕ್ ಮಾಡಿ ಮುಗ್ತಾ ಇಲ್ಲ ಅವರು ಏನ್ ಬಿಡು. ಇವ ಪಕ್ಕ ಚಿತ್ರೀಕರಣ ಫೋಟೋ, ಈ ಫೋಟೋಗೆ ಎಡಿಟ್ ಮಾಡಿರೋದು. ಹಿಂಗಿರೋ ಫೋಟೋನ ಹಂಗೆ ಎಡಿಟ್ ಮಾಡಿರೋದು. ನೋಡಿ ಇಲ್ಲಿ ನೋಡಿ, ಹಿಂಗೆ ನಾನು ಹಿಂಗೆ ಸೆಲ್ಫಿ ತಗೊಳ್ಳೋದು. ನನ್ನ ಪಕ್ಕ ವೆಣ್ ಕೂರ್ಸ್ ಇವ್ನು ಎಡಿಟರ್ ಕಳ್ಸಿರೋದು ನಂಗೆ. ಹಿಂಗೆ ಒರಿಜಿನಲ್ ಫೋಟೋ ಅಲ್ಲ ಅದು. ನಾನು ಸುಳ್ಳು, ಇದು ಯಾವ ಹುಡುಗಿನ ಒರಿಜಿನಲ್ ಹುಡುಗಿ ಅಲ್ಲ. ನೀನು ನಾನೇ ಮಾಡ್ತಿದ್ದೆ ನಾನು. ಹಿಂಗೆ ಈ ಥರ ಇರೋ ಫೋಟೋನ ಹಂಗೆ ಎಡಿಟ್ ಮಾಡಿರೋದು. ಓಕೆನಾ? ಸಾಕ, ಒರಿಜಿನಲ್ ಫೋಟೋ ಎಲ್ಲ ಕೇಳ್ಬಿಡೋದು. ಫುಲ್ ಫೇಮಸ್ ಗೊತ್ತಪ್ಪ. ಸರಿ ನಿಂಗಮ್ಮ ಬರ್ತಿದ್ದೀರ. ನಾನು ಇನ್ನೊಂದು ನಿಂಗಮ್ಮ ನೀನು ಸೌಂತಿ 3ನೇ ಹೆಡ್ತಿ ಇವಳು. ಇವನು 1, ನೀನು 2, ಇವಳು 3. 3 ಹೆಡ್ತೀರಿ ನಂಗೆ. ನೋಡಿ ಇಲ್ಲೊಂದು ಸುಳಿ 3 ಸುಳಿ. ಚೆನ್ನಾಗಿದ್ದಾಳೆ ಹೇಳು ಹುಡುಗಿ. ನಿಜವಲ್ಲೂ ಚೆನ್ನಾಗಿದ್ದಾಳೆ ಹೇಳು. ಸರಿ ಹಿಂಗಿದೆ. ಯಾಕಂಗೆ ಮಕ್ಕಳು ನೋಡ್ತಿದ್ವಿ ಹೇಳು. ಚೆನ್ನಾಗಿದ್ದಾಳೆ ಹುಡುಗಿ. ಮಾತಾಡ್ಯ ಮಾಡ್ಕೊಳ್ಳ ಚೆನ್ನಾಗಿದ್ದಾಳ. ಸಾಕು ಚೆನ್ನಾಗಿದ್ದಾಳ.
ನಿಜ ಚೆನ್ನಾಗಿದೆ. ಹ್ಞೂ ಚೆನ್ನಾಗಳ. ಸೀರಿಯಸ್ ಆಗಿರುತ್ತೆ, ಪ್ರ್ಯಾಂಕ್ ಮಾಡ್ತಿಲ್ಲ. ಪ್ರಾಂಕು ಇಡೀ ಕಡೆ ನಿಜ ಚೆನ್ನಾಗಿದೆ. ಮಾತಾಡಿ ಯಾವ ಬೇಡ. ಚೆನ್ನಾಗಿದ್ದಾಳೆ ಒಲಿ ಹುಡುಗಿ. ಚೆನ್ನಾಗಿ ಯಶಸ್ವಿನಿ ಅಂತ. ಆಯ್ತಾ ಚೆನ್ನಾಗಿದ್ದಾಳ. ಚೆನ್ನಾಗಳ. ನಾಡಿದ್ದು ಮನೆ ಕರ್ಕೊಬತ್ತೀನಿ. ಆಯ್ತಾ ಉಳ್ಕೊತಿದ್ದೀವಿ ಹೋಗೋ ಶಶಿಕಲ್ ಅಂತ ಕರ್ಕೊಬಂದ್ಬಿಡು. ಸುಮ್ಮನಂದಿ ಪ್ರ್ಯಾಂಕು. ಹಿಂಗಿರೋ ಫೋಟೋನ ಇವತ್ತೊಂದು ಬಟ್ಟೆನ ಇದು ಹಿಂಗೆ ಮಾಡ್ಕೊಂಡಿರೋದು. ಎಡಿಟ್ ಹೋಗಿದ್ರಿ ಎಲ್ಲಿಗೆ ಎಡಿಟ್ ಹೋಗಿರಿಯಾ? ಪ್ರ್ಯಾಂಕ್ ಎಡವಟ್ಟು ಅಂತ ಅವ ಪ್ರ್ಯಾಂಕು ಭಯ ಪಡಬೇಡ. ಪಡ್ತೀನಿ ಅಯ್ಯೋ ಬನ್ನಿ ಅಂತೇನು ಸರ್ ಚೆನ್ನಾಗದ. ಪ್ರ್ಯಾಂಕ್ ಆಮೇಲೆ ನಂಬ್ಕೊಬಿಟ್ಟಿಯ ನಿಜ ಅಂತ. ನಮ್ದೇ ನಮ್ನಿಲ್ಲ ಓಲಿ ಹೇಳು. ನೀರು ಕೊಡವಂಗ ನಮ್ದೇ ನಮ್ನಿಲ್ಲ ಹೇಳು ಪ್ರ್ಯಾಂಕ್. ನಂಬಿನ ಕಲ ಅಲ್ಲ ಪ್ರ್ಯಾಂಕ್ ಒಂದು ನಮ್ದಿಲ್ಲ ನಿಜ ಅನ್ಕೊಬಿಟ್ಟಿ ಅಂತ. ಇಲ್ಲ ನಿಜ ಅನ್ಕೊಂಡಿಡ. ಓಕೆ ಓಕೆ ನನಗೆ ಆದ್ರೂ ಫೋಟೋ ನೋಡಿದಾಗ ಜರ್ಕ್ ಹೊಡಿತು ಅನ್ಸುತ್ತೆ ನಿಂಗೆ. ಉಪ್ಸಾರು ಒಂಚೂರ ನೋಡ್ಕೊಂಡೋಗ್ರಿ. ಏ ಬೇಡ ಇರೋ ಲೇಟ್ ಆಯ್ತಾ. ಬಾಯ್ ಬಾಯ್ ಎಡವಟ್ಟು. ನಿಂಗಮ್ಮ ಬರ್ತೀನಿ. ಟಾಟಾ ಬಾಯ್ ಬಾಯ್. ಹೋಗ್ಬೇಡ ಇರು. ಏ ಇಲ್ಲ ನಿಂಗಮ್ಮ ಲೇಟ್ ಆಯ್ತು. ನಮ್ಮಮ್ಮ ಹುಸಿ ಹೋಗಿತ್ತಲ್ಲ. ಲೋ ಶಿವು ನೀನ್ ಹ್ಯಾಂಡ್ ಬ್ರೇಕ್ ಇಲ್ಲಿ ನೋಡಿಲ್ಲ. ಇದು ಹ್ಯಾಂಡ್ ಬ್ರೇಕ್ ಮಚ್ಚ. ನಿಂದ ಅಮ್ಮ ಅಂತ ಪ್ಲೀಸ್ ಹ್ಯಾಂಡ್ ಬ್ರೇಕ್ ಆಯ್ತು. ಲೋ ಮಚ್ಚ ನಿಂದ ಅಮ್ಮ ಅಂತ ತಿಂಕಳ ಕುಳ್ಳುನ್ ಡ್ರಾಪ್ ಹಾಕ್ಬಿಟ್ಟು ಒಟ್ಟಿಗೆ ಹೋಗ್ಬೇಕು. ನಿನ್ ವಾಚ್ ಮಾತ್ರ ಈಸ್ಕೊಬಿಟ್ಟೆ. ಇಲ್ಲೇ ವಾಚ್ ತೋರ್ಸು. ತಂದ್ಕೊಡ್ತೀನಿ ಬಿಡು ಮಚ್ಚ. ನಿಂಗೆ ಯಾಕೆ ತಂದ್ಕೊಡ್ತೀನಿ ಬಿಡು. ನಮ್ಮ ಹುಡುಗಿ ಬೈಸೊಳ್ಳಲ್ಲಿ ಹುಡುಗಿ ನಾನು ಇಸ್ಕೊಂಡಿದ್ದೀವಿ. ವಾಪಸ್ ಇಸ್ಕೊಬಿಟ್ಟವನೆ. ನನ್ನ ವಾಚ್ ಮಾತ್ರ ಇನ್ನೂ ಅಲ್ಲೇ ಇಟ್ಕೊಂಡವನೆ. ಕೊಡ್ನಿರ ಅನ್ಕೋ ಹಿಂಗ್ ಡೈಲಿ ಹಾಕ್ತೀನಿ ಮಚ್ಚ. ಹೆಸರು ನಾನು ವಾಚ್ ಕೊಟ್ಟಿಲ್ಲ, ಹೆಸರು ನಾನು ವಾಚ್ ಕೊಟ್ಟಿಲ್ಲ ಅಂತ. ಓಕೆ ಗೈಸ್, ನಮ್ಮಮ್ಮ ಸ್ವಲ್ಪ ಆ್ಯಂಗ್ರಿ ಮಾಡೋರು ಇರ್ತದೆ. ಸೊ ಅದಕ್ಕೋಸ್ಕರ ಕೂಲ್ ಮಾಡುವ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಬಂದವನೆ. ಈ ಸ್ವಿಜ್ಜಿ ಅವ್ರ ಒಟ್ಟಿಗೆ ಬಂದು ನಮ್ಮ ಅತ್ತೆ ಮನೆಗೆ ಇಷ್ಟೊಂದು ದಿವಸ ಆಗ್ಬಿಟ್ಟಿದ್ದು ಬಂದು. ಸರ್ ಕಣಮಿ ಅಮ್ಮ ಚಿನ್ನು ಅಮ್ಮ ಲವ್ ಯು ಚಿನ್ನು. ಅಮ್ಮ ನಿಂಗೋಸ್ಕರ ನನ್ನ ಕಡೆ ಇದೆ ಅಮ್ಮ. The next day. ಗೈಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. 11:30 ರೂಮಿಂದ ಆಚೆ ಹೋಗ್ತಾವನೆ. ನೆನೆ ಟ್ರಿಪ್ ಹೋಗಿದ್ನಲ್ಲ, ಆ ಟ್ರಿಪ್ಪಿಂದ ಬಂದು ಕರೆಕ್ಟಾಗಿ ನಿದ್ದೆ ಇಲ್ಲ ಅನ್ಕೊಳ್ರಿ. ನೈಟ್ ನಾವು ಹೋಗಿದ್ದು ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಟ್ಟಿತ್ತಲ್ಲ. ಸೊ ನಿದ್ದೆ ಮಾಡಿರಲಿಲ್ಲ. ನಿದ್ದೆ ಮಾಡ್ಕೊಂಡು 11:30 ಗಂಟೆ ಏನು ಮಲಗಿರ್ಲಿಲ್ಲ. ಒಂದು 9 ಗಂಟೆ ಏನೋ ಮಲಗಿದ್ದೆ. ಒಂದು 8:30 9 ಗಂಟೆಗೆ. ಅದಾದಮೇಲೆ ಎದ್ದು ಸ್ವಲ್ಪ ಎಡಿಟ್ಗಳಿತ್ತು, ಪ್ರಮೋಷನ್ಸ್ದು ಸುಮಾರು ಎಡಿಟ್ ಮಾಡಬೇಕಿತ್ತು. ಅದು ಮಾಡಿದ್ವಿ. ಯೂಟ್ಯೂಬ್ ಡ್ರೈವಲ್ಲಿ ಎಡಿಟರ್ ಕಳಿಸ್ಬೇಕಿತ್ತು, ಕಳಿಸ್ತಿ. ಇವಾಗ ಗಟ್ಟಿಗೆ ಹೋಯ್ತಾವೆ. ನಮ್ಮ ಅಮ್ಮನ ಕೈಲಿ ಉಗಿಸ್ಕೊತೀನಿ. ಬನ್ನಿ ಹೆಂಗೆ ಹೋಗಿತ್ತೆ ತೋರಿಸ್ಕೊಡ್ತೀನಿ. ಚಿನ್ನು ಮಗಳೇ ಓದು ಮಾಡ್ತಿದ್ದೀಯ ಬಂಗಾರ. ಪಾತ್ರೆ ತೊಳಿತಿದ್ಯಾ? ತೊಳ್ಕೊಡ್ಲ ಚಿನ್ನು? ಆಮೇಲೆ ನಾನಿವತ್ತು ಕಾಲೇಜ್ಗೆ ಹೋಗಿಲ್ಲ ಅಂದ್ಕೊಳ್ಳಿ. ಲೇಟಾಗಿದ್ನಲ್ಲ, ಅದಕ್ಕೋಸ್ಕರ ಬನ್ನಿ ಇವಾಗ ನಾಷ್ಟ ಮಾಡವ. ಗೈಸ್ ಬನ್ನಿ ಇವಾಗ ಆಸ್ಪತ್ರೆಗೆ ಹೋಗವ. ಆಸ್ಪತ್ರೆಗೆ ಏನಕ್ಕೆ ಹೋಗ್ತಾ ಇರೋದು ಅಂದರೆ ವಿಜಿದು ಹಲ್ಲು ಕಟ್ಸೋಕ್ಕೆ ಅಂದ್ಬಿಟ್ಟು ಬನ್ನಿ. ವಿಜಿಗೆ ಹೊಸ ಹಲ್ಲು ಬರ್ತದೆ, ಅವ್ನ ರಿಯಾಕ್ಷನ್ ನೋಡುವ ಹೆಂಗಿರ್ತದೆ ಅಂದ್ಬಿಟ್ಟು. ಹೊಸ ಹಲ್ಲು ಬರ್ತದೆ, ಮುಂಚೆ ಈ ಥರ ಎಲ್ಲ ಆಯ್ತದೆ. ಮುಂಚೆ ಅವ್ನ ಸ್ಮೈಲು, ವಿಜಿ ಸ್ಮೈಲ್ ಫ್ಯಾನ್ಸ್ ಅಂತ ಅಂದ್ಬಿಟ್ಟು ಸುಮಾರು ಜನ ಕಮೆಂಟ್ ಹಾಕೋರು. ಇವಾಗ ಪಾಪ ಅವನು ನಗದೇ ನಿಲ್ಲಿಸ್ಬಿಟ್ಟಿದ್ದ. ಇವಾಗ ನೋಡುವ ಅವ್ನು ಹೊಸ ಹಲ್ಲು ಬರ್ತದೆ ಹೆಂಗಿರ್ತದೆ ಅವ್ನ ರಿಯಾಕ್ಷನ್. ಮತ್ತು ಗೈಸ್ ಅಲ್ಲಿ ಫೋನಲ್ಲಿ ಮಾತಾಡಿರೋ ಹುಡುಗಿ ಬಂದು ಒಂದು ಹುಡುಗಿ ನನ್ನ ಫ್ರೆಂಡು. ಅವ್ರ ಫೇಸ್ನ ನಾಳೆ ವ್ಲಾಗಲ್ಲ, ನಾಳೆ ವಿಜಿದು ಹಲ್ಲು ಕಟ್ಸೋ ವ್ಲಾಗ್ ಆಗಿರುತ್ತೆ. ಅಲ್ಲಿ ಡಾಕ್ಟ್ರ್ ಹೆಂಗೆ ಹಲ್ಲು ಕೇಳ್ತಾರೆ ಅದೆಲ್ಲ ಇರುತ್ತೆ. ಅದು ನಾಳೆ ವ್ಲಾಗ್ ಬರ್ತದೆ. ಮತ್ತು ಅವನ ಹೊಸ ಹಲ್ಲು ಬರ್ತಿರೋದು ಅವ್ನ ರಿಯಾಕ್ಷನ್ ಹಿಂಗಿರುತ್ತೆ, ಅದೆಲ್ಲ ನಾಳೆ ವ್ಲಾಗು. ನಾಳಿದ್ದು ವ್ಲಾಗಲ್ಲಿ ಹುಡುಗಿ ಫೇಸ್ ರಿವೀಲ್ ಆಗುತ್ತೆ. ನಾಳಿದ್ದು ಗೈಸ್. ಅಣ್ಣ ನೀನು ನನ್ನ ಜೀವಕ್ಕೆ ಜೀವ ಅಣ್ಣ. ನೋಡಿ ಶಶಾಂಕಣ ನೀನು ನನ್ನ ಪ್ರಾಣ ಅಣ್ಣ. ಏನು ಬೇಕು ಸಂಕು? ಹಾಂ ಇದಕ್ಕೆ ಬಗ್ಸ್ಕೊಂಡ್ರೆ ಔಷಧಿ ಬಂದಿದ್ದೇನೆ. ನಿಮ್ಮ ಅಕ್ಕನ ನಾನು. ಅಯ್ಯೋ ಬನ್ನಿ ನಿಮ್ಮ ಅಕ್ಕನು. ಅಯ್ಯೋ ನಮ್ಮ ಅಮ್ಮಂಗೆ ಅಕ್ಕ ಇಲ್ಲ ಕಣೋ. ನಮ್ಮ ಅಮ್ಮವ್ರ ನಿನ್ನ ಅಕ್ಕನ ಅಂತಾನಲ್ಲಮ್ಮ. ಉಗಿರಿ ತಗೋ ಜನ ನೋಡಿದ್ರು. ಮದುವೆ ಆಯ್ತು. ಥೂ ಜಾತಿ ಕೆಟ್ಟ ಮದುವೆ ಆಯ್ತು. ಮದುವೆ ಸಸಿಕಲ ನಾನು ನಮ್ಮ ಅಣ್ಣನ ತಾರ್ಕಾಗ ಹೋಯ್ತಾವಿ ಅನ್ಬೇಕಾಯ್ತ ಸರಿಯಾಗಿ ಕೆಟ್ಟ ಹೋಗ್ಲ ಬರ್ತವ. ನೀನು ಬಾ ಔಷಧಿ ಒಯ್ಬೇಕು ಕಣ್ ನಡಿ, ಊದ್ಬಿಟ್ಟು ಹೋಗು ನಡಿ. ಕಲ್ಸ್ತಾಳೆ ಅಲ್ದವ್ರು ಕಾಲೇಜ್ ಹೋಗ್ರಿ ಬಿದ್ದದ ದಡ್ಬಿಡಟ್ಟಿರಿ. ಓಕೆ ತಂದ್ಕೊಡ್ತಾನೆ ನಡಿ, ಊದ್ಬಿಡಿ ನೀನು.
ಬೇಕಾದ್ರೆ ನಾನು ದಂಡಕ್ಕೆ ಮಡಿ ಕೊಡು ಹೋಯ್ತಿ ಬಪ್ಪಂದು ಬೆಳಿಗ್ಗೆ ನೋಡ್ಯಾ 5 ಇಡ್ಲಿ ತಿಂದಿ ಸಾಕಾದು ಅಷ್ಟೇ ಸಾಕು ಇನ್ನೆಷ್ಟು ಅಂದ್ಬಿಟ್ಟು ಮನೆಗೋ ಇದೆಲ್ಲ ಔಷಧಿ ತಗೋಬ ಅಂತ ಮಾಡ್ಬಿಟ್ಟಿದ್ದಾಳೆ ನಮ್ಮ ಅಣ್ಣ ಪಂಚ್ ಡೈಲಾಗ್ ನೋಡ ಹಂಗೆ ಪಂಚ್ ಹೊಡೆದಂಗೆ ಹೊಡಿತಾನೆ ಡೈಲಾಗ್ ಮಾರ್ಕೆಟ್ ಮೇಲೆ ಅರ್ಧ ಗಂಟೆ ಆಗಲ್ಲ ಜಾತಕ್ಕೆ ಹೋಯ್ತೀನಿ ತಾರ್ಕಾಗ ಒಂದ್ ನಿಮಿಷ ಇರಾಮ ಸುಮ್ಮನೆ ನೀವು ಸುಮ್ ಕೂಲಾಗಿರ್ಬೇಕು ಊದ್ಬಿಟ್ಟು ಹೋಗಿ ಎಲ್ಲಾರ ಅರ್ಧ ಗಂಟೆ ಆಗಲ್ಲ ಔಷಧಿ ಡ್ರಮ್ಮು ಅದು ಎಷ್ಟೊತ್ತಾದ ಸ್ವಲ್ಪ ಊದ್ಬಿಡಪ್ಪ ಛೇ ಪಾಪ ನಮ್ಮಮ್ಮ ನಮ್ಮ ಜಗಳ ಆಡ್ತಾ ಇಂಥ ಹೊಟ್ಟೆ ಉರ್ಸ್ಕೊಂಡು ಗೊತ್ತಾವಿಯಲ್ಲ ಫೋನ್ ಮಾಡಿ ನಮ್ಮಂತ ಮಕ್ಕಳು ಯಾರಿಗೂ ಬೇಡ ಅಲ್ವಮ್ಮ ಸೈಡ್ ಆಯ್ತು 5 ಗಂಟೆ ಹೋಯ್ತೀನಿ ಅಂತ ಹೇಳಿಲ್ವಾ 5 ಗಂಟೆ ಲವ್ ಯಾಕೆ ಅವಾಗ ಯಾಕೆ ಇವರು ಲವ್ ಸರತು ನಿನ್ನಿಂದ ಜಗಳ ಆಯ್ತು ಮನವರ್ಗೆ ಇವತ್ತು ಬಂದ್ಬಿಡು ಗೊತ್ತಂತ ಮರ್ಯಾದಿಂದ ನೀನ್ ಯಾತ ಕರ್ಕೋತೀವಿ ಊದ್ಬಿಟ್ಟೆ ಹೋಗೋರಿ ಇವ್ರು ಪ್ಲಾನ್ ಮಾಡ್ಕೊಂಡಿದ್ದು ನನ್ನ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡಿರೋದು ಇವನು ವಿಜಿ ಹೋಗೋ ಪ್ಲಾನ್ ಹಾಕೊಂಡಿದ್ರು ವಿಜುನು ಸರಿ ಆಯ್ತು ಕರ್ಕೋತೀವಿ 1 ಗಂಟೆನೂ ಆಗಲ್ಲ ಒಂದೇ ಡ್ರಮ್ ಕೈ ಎತ್ತುದ್ರ ಸರಿ ಇವಾಗ ಓಕೆ ಚಿನ್ನು ಮತ್ತೆ ಒಂದೆರಡು ಕಾರ್ಸ್ಬಿಡ್ತೀನಿ ಇಷ್ಟೊತ್ತಿಗೆ ಅದಕ್ಕೆ ಹೋಗಿದ್ದಾರೆ ಈ ಸಂದಲ್ಲಿ ಹೋಗೋರಿ ಸೈಡ್ ಒಂದು ಇರು ಚಿನ್ನು ಬರ್ತೀವಿ ನಾಳೆ ಲೋನ ಮೀನ ಪಿಕ್ಚರ್ ಕರ್ಕೋಯ್ತು ಬಿಡು ಬೇಡ ಇವತ್ತು ಹೋಗೋಣ ಸಂಜೆ ಹೋಗೋಮ್ಮ ನೈಟ್ ಶೋಗೆ ಸರಿನಾ ಹೋಗ್ಬೇಡ ಇವತ್ತು ಇಲ್ಲೇ ಇದು ಹೋಗಿ ಬರ್ತೀವಿ ಇರು ಹಾಯ್ ಮಾಮ್ಸ್ ನಿನ್ ಮಗಂಗೆ ಹೊಸ ಹಲ್ಲು ಬತ್ತಾದ ಇವತ್ತು ಏನ್ ಅನಿಸ್ತೈತಿ ನಿಂಗೆ ಹೊಸ ಹಲ್ಲು ಹಳೆ ಅಲ್ಲೆಲ್ಲ ನಾವೆಲ್ಲ ನೋಡಿ ಇನ್ನೂ 20 ವರ್ಷದಿಂದ ಬರೀ ಇದೇ ಅಲ್ಲಿ ಮಡಿಕೊಂಡವಿ ನಿನ್ ಮಗ ನೋಡು ಅವಾಗ್ಲೇ ಅಲ್ಲಿ ಚೇಂಜ್ ಮಾಡ್ಸ್ಕೊದವನೆ ಅಲ್ಲಿ ಚೇಂಜ್ ಮಾಡ್ಸ್ಕೊ ಹೊಸ ಅಲ್ಲಿ ಬರ್ಸ್ಕೊದವ್ರಲ್ಲ ಸರಿ ಅಂತ ಫಿಗರ್ ಹೆಂಗ್ ಉಡಿಸ್ತೀನಿ ನೀನು ಅಂತ ಫುಲ್ ಹ್ಯಾಂಡ್ಸಮ್ ಆಗಲ್ಲ ಅವ್ನ್ ಎಂತ ಅವ್ನ್ ಜನ್ಮ ರಹಸ್ಯ ಕಾರಣ ಅದೊಂಥರ ಅವ್ನು ಹುಟ್ಟಿರೋದೇ ಒಂದು ಮಿರಾಕಲ್ ಬಜರಂಗಿ ಪಿಕ್ಚರ್ ಅಲ್ಲಿ ಶಿವರಾಜ್ ಕುಮಾರ್ ಅವ್ರು ಹುಡ್ತಾರಲ್ಲ ಎಲ್ಲಾ ಗ್ರಹಗಳು ಒಂದಾದ್ಮೇಲೆ ಹುಟ್ಟಂಗೆ ಹಂಗ್ ಹುಟ್ಬಿಟ್ಟಿರೋದು ಅವನು ವಿಜಯ್ ಡೈಲಿ ಹೇಳ್ತಾನ ಜೊತೆ ಆ ಹುಡುಗಿ ಪಟೇಸ್ಕೊಂಡು ಅನ್ನ ರಸಮ ನಿನ್ ಮಗಳ ರಸಮ ಯಾರನ್ನ ಕರ್ಕ ಬರ್ನಿಲ್ಲ ನಾಳೆಯಿಂದ ಕರೆಗೆ ಹೇಳ್ತೀನಿ ಯಾರು ಕರ್ಕೊಂಬಿಡು ಕಾರ್ಗೆ ಹಾಕಂತ ನೆನೆ ಮಡಿಕೇರಿಗೆ ಹೋಗಿದ್ವಲ್ಲ ಅಲ್ಲ 5 ನೆನೆ ಮಡಿಕೇರಿಗೆ ಹೋಗಿದ್ವಲ್ಲ ಬೇಗೂಟ ಗ್ರ್ಯಾಂಡ್ ಮಾಡೋ ನೆನೆ ಮಡಿಕೇರಿಗೆ ಹೋಗಿದ 5 ಹುಡುಗಿರು ಮಾವ ವಿಜಿ ಮುತ್ತಾಕಬಿಟ್ಟು ಅವ್ರು ಗಿಜಿ 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 ಅಂತಾರೆ ವಿಜಿಗೆ ಅಷ್ಟು ಫ್ಯಾನ್ ಫಾಲೋವರ್ಸು ಎಲ್ಲೂ ನೋಡಿ ಮಾಡಲಿಲ್ಲ ಆಯ್ತು ನೀ ಏನ್ ಅನ್ಕೊಂಡಿದ್ಯ ವಿಜಿಗೆ ಇವಾಗ ಮದುವೆ ಮಾಡ್ಬೇಕು ಹೇಳು ಮದುವೆ ವಯಸ್ಸು ಇದಂಗೆ ಇನ್ನೇನಾ 22 ವರ್ಷ 23 ವರ್ಷ ಮದುವೆ ಮಾಡಿ 23 ವರ್ಷಕ್ಕೆ ಮದುವಾಗಿದ್ದಲ್ಲ ಮಕ್ಕಳು ಮನ್ಕಲ್ಲ ಕಟ್ನಿರ್ವಾ ಇರೋ ಇನ್ನೂ ಒಂದ್ 2 ವರ್ಷ ಆಗ್ಲಿ ಆಮೇಲೆ ಮದುವೆ ಮಾಡವ ಆಮೇಲೆ ಎಲ್ಲಿ ಓದಿಟ್ಟಿಗೆ ಸಿಕ್ಬಿಟ್ಟ ಬೆಣ್ಣೆಕ ಸಿಗ್ತಾರೆ ಇವಾಗಲೇ ಬೇಡ ನೋಡ್ಬಿಟ್ಕೋಬೇಕು ತಾನೆ ನೋಡ್ಬಿಟ್ಕೋಬೇಕ ಸುಮಾರು ಜನ ಬಿಟ್ಕೊಂಡು ಹೊಸ ಹತ್ಮಾಡಿರ ನಿಮ್ಮ ಅಪ್ಪ ಜೊತೆ ಮಾತಾಡ ಬರಲ್ಲ ಹೆಂಗ ನಿನ್ ಮಗಳು ಬತ್ತವಳು ನೋಡು ಬ್ಯೂಟಿ ಬೇಬಿ ಖಂಡಿತ ಬಸ್ ಮುಂದುವ ಲವ್ ಯು ಬಸ್ ಸರಿ ಓಕೆ ಇನ್ನೇನಪ್ಪ ಹೊಸ ಅಲ್ಪಲ್ಲೆಲ್ಲ ಬತ್ತಾವೆ ನಾವೆಲ್ಲ 20 ವರ್ಷದಿಂದ ಬರೀ ಹಳೆ ಅಲ್ಲೇ ಮಡಿಕೊಂಡವಿ ನೀವು ಹೊಸ ಅಲ್ಲೆಲ್ಲ ಮಡಿಕೊಂಡಿದ್ಯಾ ಅಲ್ಲ ಹೊಸ ಅಲ್ ಬತ್ತದಲ್ಲ ಬಿಫೋರ್ ಆಫ್ಟರ್ ನೋಡೋದಿರ್ಲ ಆಗ ಬಿಡ ವಿಜಯ್ ಸುಮ್ ಬಿಡಾಪಲ್ಲ ಸರಿ ಆಯ್ತು ಇಲ್ಲ ಏನು ವಿಜಯ್ ಹೊಸ ಅಲ್ ಬತ್ತಿರೋದು ಏನ್ ಅನಿಸ್ತೈತಿ ಹೇಳು ಮಚ್ಚ ದುಃಖ ಆಯ್ತದ ಹಳ ಅಲ್ಲಿ ಹೋಯ್ತಾವ ಲೈಟ್ ಹಂಗೆ ನಮ್ಮ ಅಣ್ಣನಲ್ಲಿ ಕಿತ್ತಂಡಿಸ್ಕೊಳ್ಳ ಹೆಂಗ್ ಗೊತ್ತಾ ನಿಂಗೆ ಟೋಟಲ್ ಆಗಿ 3 ಅಲ್ಲಿ ಹೋಗವೆ ಅಲ್ವಾ ನಮ್ಮ ಅಣ್ಣನ್ ಒಂದೇ ಅಲ್ಲಿ ಕನ್ನಡ ಹಾಸ್ಟೆಲ್ ಹಾಕೊಂಡಿದ್ರು ತುಟಿ ಮೊದ್ಲೇ ಎಮ್ಮ ತುಟಿ ಬ್ಯೂಟಿ ಕಾದಿಲ್ಲ ನೀನೆಲ್ಲ ಕರಿಯಾ ನೋಡ್ಲ ನಿನ್ಗೆ ಹೇಳ್ತಾ ಮಕ್ಕೇನಾರ ಹಾಕ್ಲ ಕ್ರೀಮ್ ಗೀಮ ನೋಡಕಾಯ್ತಲ್ಲ ನೀನ್ ಹಾಕೊಂಬುದ ಮದ್ದು ನೀನ್ ಹಾಕೋ ಕಿಸ್ರಿ ಮಗ ಅಲ್ಲೇ ಡೆಲಿವರಿ ಆಗೈತೆ ನನ್ನ ಸಂಕಣ ಬನ್ನಿ ಇವಾಗ ಬಿಸಿಗೆ ಹೊಸ ಹಲ್ಲು ಬಿಸಿಗೆ ಮತ್ತೆ ಇವತ್ತು ನೋಡೋಣ ಇಲ್ಲಿ ಮುಗಿಸ್ತೀನಿ ವಿಡಿಯೋಯಿಂದ ಯಾರಿಗಾದ್ರೂ ಹರ್ಟ್ ಆಗಿರೋ ದಯವಿಟ್ಟು ಕ್ಷಮಿಸಿ ಪ್ರಾಂಕಿಂದ ಯಾರಿಗಾದ್ರೂ ಹರ್ಟ್ ಆಗಿರೋ ದಯವಿಟ್ಟು ಕ್ಷಮಿಸಿ ಮನ್ಸಾರ ಕ್ಷಮೆ ಕೇಳ್ತವನೆ ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಎಲ್ಲ ಜಾಸ್ತಿ